ಬಾಲರಾಮನ ಪಟ್ಟಾಭಿಷೇಕಕ್ಕೆ ಆ ಸಮಾರಂಭವನ್ನ ಅದ್ದೂರಿಯಾಗಿ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅಯೋಧ್ಯೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ. ರಾಮೋತ್ಸವಕ್ಕಾಗಿ ರಾಮನೂರಿಗೆ ಅನೇಕ ಭಕ್ತರು ಬರ್ತಾ ಇದ್ದಾರೆ, ಸಾಧು ಸಂತರು ಕೂಡ ಬರ್ತಾ ಇದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು ಆಗಮಿಸಿದ್ದಾರೆ. ಅವರ ಸಂಭ್ರಮ ಒಂದು ಕಡೆ, ಮತ್ತೊಂದು ಕಡೆ ಅಂತಿಮ ಹಂತದ ತಯಾರಿಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಸಿದ್ಧಗೊಂಡಿದೆ. ನಾವು ಅಯೋಧ್ಯೆಯ ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಅಸಂಖ್ಯಾತ ಸಂಖ್ಯೆಯಲ್ಲಿ ಅಸಂಖ್ಯ ಭಕ್ತರು ಅಯೋಧ್ಯೆಗೆ ಬಂದಿದ್ದಾರೆ. ರಾಮ ಜಪ ಅಲ್ಲಿ ಮುಳುಗ್ತಾ ಇದೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಭಕ್ತಿಯಲ್ಲಿ ತಮ್ಮನ್ನ ತಾವು ಮರೆತಿದ್ದಾರೆ ಅಲ್ಲಿನ ರಾಮ ಭಕ್ತರು. ಐತಿಹಾಸಿಕ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದ್ರೆ ಅಯೋಧ್ಯೆ ಹೂವಿನಿಂದ ಸಂಪೂರ್ಣವಾಗಿ ಅಲಂಕೃತಗೊಂಡಿದೆ. ನಮಸ್ಕಾರ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಾಮ ಜನ್ಮಭೂಮಿಯಿಂದ ನೇರ ಪ್ರಸಾರದಲ್ಲಿ ವರದಿ ನೀಡ್ತಾ ಇದೆ. ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಾ, ರಾಮ ಜನ್ಮಭೂಮಿಯಲ್ಲಿ ರಾಮ ಪ್ರತಿಷ್ಠಾಪನೆಗಾಗಿ ಯಾವ ರೀತಿ ಜನ ಹರಿದು ಬರ್ತಾ ಇದ್ದಾರೆ ಅಂತ, ಯಾವ ರೀತಿ ಡೆಕೋರೇಷನ್ಸ್ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಇಡೀ ಊರು, ರಾಮನ ಊರು ಹೂವಿನಿಂದ ಅಲಂಕಾರಗೊಂಡಿದೆ. ರಾಮನ ಊರಿನಲ್ಲಿ ನಾವಿದ್ದೀವಿ. ಅಯೋಧ್ಯದಲ್ಲಿ ರಾಮ ಪ್ರತಿಷ್ಠಾಪನೆ, ರಾಮಮೂರ್ತಿಯ ಪ್ರತಿಷ್ಠಾಪನೆಗಾಗಿ ಕ್ಷಣಗಣನೆ ಆರಂಭ ಆಗಿದೆ. ಇಡೀ ಊರು ಹೂವಿನಿಂದ ಅಲಂಕಾರಗೊಂಡಿದೆ ರಾಮಲಲ್ಲಾನ ಸ್ವಾಗತ ಮಾಡೋದಕ್ಕೆ. ರಾಮ ಆಯಂಗೆ ಆಯಂಗೆ ರಾಮ ಆಯಂಗೆ ಮೇರೆ ಝೋಪಡಿ ಕೆ ಭಾಗ ಖುಲ್ ಜಾಯಂಗೆ ಅಂತ ಇಲ್ಲಿನ ಜನ ಯಾವಾಗ್ಲೂ ಹಾಡ್ತಾ ಇರ್ತಾರೆ. ಆ ಕನಸು ಇವತ್ತು ನಿಜ ಆಗ್ತಾ ಇದೆ. ಶತಮಾನಗಳ ಹೋರಾಟಕ್ಕೆ ಇವತ್ತು ನ್ಯಾಯ ಸಿಗ್ತಾ ಇದೆ. ದೇಶದ ಮೂಲೆ ಮೂಲೆಯಿಂದ ಜನ ಬರ್ತಿದ್ದಾರೆ. ಕನ್ನಡಿಗರು ನಮ್ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ನಮಸ್ಕಾರ, ನಿಮ್ಮ ಹೆಸರು? ಮಲ್ಲಿಕಾರ್ಜುನ ಅಂತೇಳಿ ಹಾಸನಿಂದ ಬಂದಿದ್ದೀವಿ. ಹಾಸನಿಂದ ಬಂದಿದ್ದೀರಾ ನೀವು? ವಿಶ್ವಾಸ್ ಅಂತೇಳಿ ಹಾಸನಿಂದ ಬಂದಿದ್ದೀವಿ. ನಾವು ಸತೀಶ್ ಅಂತ ಬೇಲೂರಿಂದ. ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿಂದ ನಾಗರಾಜ್ ಅಂತ. ನಾಗರಾಜ್ ಅಂತ. ಸರ್, ನೀವು ಹೋರಾಟ ನೋಡಿರ್ತೀರಾ, ನಿರಂತರ ಹೋರಾಟ ನೋಡಿದಿರ, ದಶಕಗಳ ಹೋರಾಟ ನೋಡಿದೀರಾ. ಇವತ್ತು ಆ ಹೋರಾಟಕ್ಕೆ ಬೆಲೆ ಸಿಗ್ತಾ ಇದೆ. ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇದೆ. ಬಾಲರಾಮ ಪ್ರತಿಷ್ಠಾಪನೆ ಆಗೋದಕ್ಕೆ ಇನ್ನೇನು ಕೆಲವು ಗಂಟೆ ಬಾಕಿ ಇದೆ. ಹೆಂಗ ಅನಿಸ್ತಿದೆ ನಿಮ್ಗೆ? ಖಂಡಿತವಾಗಿಯೂ ಕೂಡ ನಿರಂತರವಾಗಿ ಸುಮಾರು ಒಂದು ದಶಕ, 2 ದಶಕ ಅಲ್ಲ, ಸುಮಾರು 500 ವರ್ಷಗಳಿಂದ ಕೂಡ ನಿತ್ಯ ನೂತನ ನಿರಂತರ ಅಂತ ನಡೆಸಿಕೊಂಡು ಬರ್ತಿರ್ತಕ್ಕಂತಹ ನ್ಯಾಯ ಸಂಬಂಧವಾದಂತಹ ಹೋರಾಟಕ್ಕೆ ನಿಜವಾಗಿಯೂ ಕೂಡ ಈಗ ವಿಜಯ ಅನ್ನೋದು ಸಿಕ್ಕಿದೆ. ಹೌದು, ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಆಗ್ತಾ ಇದೆ ಅಂತ ನಾವು ಆ ಕ್ಷಣದಲ್ಲಿ ಇಲ್ಲಿ ಇದೀವಿ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ಅನ್ನಿಸ್ತಾ ಇದೆ. ಹೆಂಗ ಅನಿಸ್ತಾ ಇದೆ ಸರ್? ರಾಮಲಲ್ಲಾ ಬಾಲರಾಮನ ಪ್ರತಿಷ್ಠಾಪನೆ ಆಗುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ನಾಳೆ. ಇದು ನಮಗೆ ನಮ್ಮ ಜೀವನದಲ್ಲೇ ಇದು ಫಸ್ಟ್ ಅನಿಸ್ತಾ ಇದೆ. ನಮ್ಮ ಈ ಪ್ಲೇಸಿಗೆ ಬಂದಿದೆ ನಮ್ಮ ಪುಣ್ಯ. ಇದು ತುಂಬಾ ಖುಷಿ ಆಗ್ತಾ ಇದೆ ಸರ್. ಈ 500 ವರ್ಷಗಳ ಹಿಂದೆ ಹೋರಾಟದ ಪ್ರತಿಫಲ ಇವಾಗ ನಮ್ಮ ಜನರೇಷನ್ಗೆ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ನಮ್ಮ ಪುಣ್ಯ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಈ ಟೈಮಲ್ಲಿ ನಾವು ಇರೋದು ನಾವೇ ಪುಣ್ಯವಂತರು ಅಷ್ಟೇ. ಅಲ್ಲ, ನಮಗೆ ತುಂಬಾ ಖುಷಿ ಆಗ್ತದೆ. ರಾಮ ಮಂದಿರ ಉದ್ಘಾಟನೆ ಬಂದಿದೀವಲ್ಲ, ಬರೋದಿಲ್ಲ ಬಂದಿದ್ದೀವಿ, ತುಂಬಾ ಖುಷಿ ಆಗ್ತದೆ. ಇದು ತುಂಬಾ ಸಂತೋಷ ಆಗ್ತಾ ಇದೆ. ಅದು ಕನ್ನಡಿಗರು ಇಲ್ಲಿ ಬಂದು ರಾಮ ಮಂದಿರ ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾ ಇದೀವಲ್ಲ, ಅಮ್ಮ, ನಮ್ಮ ಭೂಮಿಯನ್ನ ಯಜ್ಞ ಭೂಮಿ, ಯಾಗ ಭೂಮಿ, ತ್ಯಾಗ ಭೂಮಿ ಅಂತ ಅಯೋಧ್ಯೆಯನ್ನು ಕರೀತಾ ಇದ್ವಿ ಅಂತ ಕಾಲ ಇವಾಗ ಬಂದಿದೆ. ತುಂಬಾ 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 ಸಂತೋಷ ಆಗ್ತಾ ಇದೆ. ಇದಕ್ಕೋಸ್ಕರನೇ ನಾವು ಕಾಯ್ತಾ ಇದ್ದೀವಿ. ಇಲ್ಲಿ ಕನ್ನಡಿಗರು ಬಂದಿದೆ ಅಂತಂದ್ರೆ ಇಷ್ಟು ಆನಂದ ಆಗ್ತಾ ಇದೆ ಅಂದ್ರೆ ಕರ್ನಾಟಕದಿಂದ ನಮ್ಮ ರಾಮಮೂರ್ತಿನ ಇಲ್ಲಿಗೆ ತಂದಿದೀವಿ. ಇವತ್ತು ಹೆಮ್ಮೆ ವಿಷಯ, ಅದ್ರ ಜೊತೆ ಇತಿಹಾಸ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ರೊಸೆಷನ್ ಬರ್ತಾ ಇದೆ. ಹೂವಿನಿಂದ ಅಲಂಕಾರ ಮಾಡಿರುವ ರಸ್ತೆಯಲ್ಲಿ, ಹೂವಿನಿಂದ ಅಲಂಕರಿಸಿದ ರಸ್ತೆಯಲ್ಲಿ ಪ್ರೊಸೆಷನ್ ಬರ್ತಾ ಇದೆ. ಸಾಧು ಸಂತರು ಸಾಗಿ ಹೋಗ್ತಾ ಇದ್ದಾರೆ, ಜನಪದ ಕಲಾ ತಂಡಗಳು ಸಾಗಿ ಹೋಗ್ತಾ ಇವೆ. ಅಯೋಧ್ಯೆಯ ಬೀದಿ ಬೀದಿಯಲ್ಲಿ ಇವತ್ತು ಸಾಂಸ್ಕೃತಿಕ ಮೇಳ. ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ ರಾಮಲಲ್ಲಾನನ್ನ ಕಣ್ತುಂಬಾ ತುಂಬಿಕೊಳ್ಳೋದಕ್ಕೆ, ಪ್ರಾಣ ಪ್ರತಿಷ್ಠಾಪನೆಯಾದ ರಾಮಲಲ್ಲಾನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಹಲವು ಸಾಧು ಸಂತರು ದೇಶದ ವಿವಿಧ ಭಾಗಗಳಿಂದ ಬಂದಿದ್ದಾರೆ. ಸ್ವಾತಂತ್ರ್ಯ ಪೂರ್ವ ಹಲವು ಸಾಧು ಸಂತರು ತಮ್ಮ ಜೀವ ಪಣಕ್ಕಿಟ್ಟು ಅಯೋಧ್ಯೆಗಾಗಿ ಹೋರಾಟ ನಡೆಸಿದ್ರು. ಹಲವು ಜನ ತಮ್ಮ ಜೀವವನ್ನ ಕಳೆದುಕೊಂಡಿದ್ರು.
ಈಗಲೂ ಕೂಡ ನಿರಂತರ ಸಾಧು ಸಂತರ ಹೋರಾಟದ ಫಲವಾಗಿ ಇವತ್ತು ರಾಮ ಮಂದಿರ ಎಲ್ಲರ ಕನಸು ನನಸಾಗ್ತಾ ಇದೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಸಾಧು ಸಂತರೆಲ್ಲರೂ ಕೂಡ ರಾಮ ಮಂದಿರ ಉದ್ಘಾಟನೆಯ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ರಾಮನ ಭೂಮಿ ಅಯೋಧ್ಯೆ, ರಾಮ ನಡೆದಾಡಿದ ಜಾಗ, ರಾಮ ನಲಿದ ಜಾಗ, ರಾಮ ಹುಟ್ಟಿದ ಜಾಗ. ಈ ಅಯೋಧ್ಯೆ ಇವತ್ತು ಗತಕಾಲದ ವೈಭವನ ಮತ್ತೆ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.